ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಧನರಾಜ್ ಆಚಾರ್ ನಿನ್ನ ಸಂಜೆ ಹುಟ್ಟೂರು ಪುತ್ತೂರಿಗೆ ಆಗಮಿಸಿದ್ದಾರೆ. ಮೊದಲಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದರು. ಖಾಸಗಿ ವಾಹಿನಿಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸುಮಾರು 16 ವಾರಗಳ ಕಾಲ ಉಳಿದುಕೊಂಡು ಕೊನೆಯ ಹಂತದಲ್ಲಿ ಹೊರಬಂದಿದ್ದಾರೆ. ಬಹಳಷ್ಟು ಅಭಿಮಾನಿಗಳನ್ನ ತನ್ನ ಡೈಲಾಗ್ ಮೂಲಕವೇ ಮನರಂಜಿಸುತ್ತಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಡೈಲಾಗ್ ಹೇಳಿ ಎಲ್ಲಾ ಸ್ಪರ್ಧಿಗಳ ಮನಸ್ಸನ್ನ ಗೆದ್ದುಕೊಂಡಿದ್ದ ಧನರಾಜ್ ಆಚಾರ್ ವೀಕ್ಷಕರ ಮನಸ್ಸನ್ನು ಗೆದ್ದುಕೊಂಡು 16ನೇ ವಾರದವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ರು. ತಮಗೆ ಅನಿಸಿದ್ದನ್ನ ನೇರವಾಗಿ ಹೇಳುವ ಮೂಲಕ ಕಿಚ್ಚ ಸುದೀಪ್ ಅವರ ಚಪ್ಪಾಳೆ ಕೂಡ ಗಿಟ್ಟಿಸಿಕೊಂಡಿದ್ರು. ಧನರಾಜ್ ಅವರು ಆಸೆ ಪಟ್ಟಂತೆ ಅವರ ಕುಟುಂಬಸ್ಥರು, ಮುಖ್ಯವಾಗಿ ಅವರ ಮಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಖುಷಿಯನ್ನ ದುಪ್ಪಟ್ಟು ಮಾಡಿದ್ದು, ಹನುಮಂತ ಅವರ ಜೊತೆಗೆ ಓಡಾಡಿಕೊಂಡಿದ್ದ ಧನರಾಜ್ ಆಚಾರ್ಯ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ನೇರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳಿಕ ಅನಂತಾಡಿ ಕೋಡಾಚಿಯ ತನ್ನ ಮನೆಗೆ ತೆರಳಿದ್ದಾರೆ. ಇನ್ನು ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಹಲವಾರು ಆಫರ್ಗಳು ಹೊರಬಂದಿವೆ ಅಂತ ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡಿದ್ದಾರೆ. ಸಿನಿಮಾ ಸೇರಿದಂತೆ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಗಳಿಗೆ ಈಗಾಗಲೇ ಆಫರ್ಗಳು ಲಭಿಸಿದೆ ಎಂದಿದ್ದಾರೆ. ಬಿಗ್ ಬಾಸ್ ವೇದಿಕೆ ಅನ್ನೋದು ಎಲ್ಲರ ಒಂದು ಕೋಟ್ಯಾಂತರ ಜನರ ಕನಸು. ಆ ಕೋಟ್ಯಾಂತರ ಜನರ ಕನಸಲ್ಲಿ ನನಗೆ ಒಂದು 17 ಜನರಲ್ಲಿ ಒಬ್ಬನಿಗೆ ನನ್ನ ಪಾಲಾಗಿದೆ ಅನ್ನೋದು ಶ್ರೀ ಮಹಾಲಿಂಗೇಶ್ವರ ದೇವರ ಕೃಪೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಆಶೀರ್ವಾದದಿಂದ ಆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶನ ಸದುಪಯೋಗಪಡಿಸಿಕೊಂಡು ಜನರ ಪ್ರೀತಿ ಗೆದ್ದು ಫಸ್ಟ್ ಟೈಮ್ ನಾನು ನಂಬೋ ಆರಾಧ್ಯ ದೇವ ಶ್ರೀ ಮಹಾಲಿಂಗೇಶ್ವರ ದೇವರು ಪುತ್ತೂರು ಇಲ್ಲಿಗೆ ಬಂದಿದ್ದೀನಿ. ತುಂಬ ಖುಷಿ ಇದೆ. ಕೊನೆ ಮೂಮೆಂಟಲ್ಲಿ ಬಿಗ್ ಬಾಸ್ ಕೊನೆ ಮೂಮೆಂಟಲ್ಲಿ ನನಗೆ ಆ್ಯಕ್ಚುಲಿ ನಾನೊಂದು 8 ವೀಕ್ ನಂತರ ತುಂಬ ನನಗೆ ಒಂದು ಸ್ಟ್ರಾಂಗ್ ಅನ್ನೋ ಥರ ಅನಿಸ್ತು. ಅಂದರೆ ಯಾವುದೇ ಕಾರಣಕ್ಕೂ ನಾನು ಕುಗ್ಬಾರ್ದು. ಅದರ ಹಿಂದೆ ನಾನು ಯಾವ ರೀತಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದು, ಆ ಕಾನ್ಫಿಡೆನ್ಸ್ ಎಲ್ಲ ಬಂದಿದ್ದು ನಾನು ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದು. ಆ ಕಾನ್ಫಿಡೆನ್ಸ್ನಿಂದಲೇ ಆಟಾಡಿ ಈ ಕೊನೆ ವಾರದಲ್ಲಿ ಏನಿದೆ ಎಲ್ಲ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ನನ್ನ ಎಫರ್ಟ್ ಕೊಟ್ಟು ನನಗೇನು ಆ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಬೇಕು ಅದಕ್ಕಿಂತಲೇ ನಾನು ಟಾಸ್ಕನ್ನ ಆಟ ಆಡಿ ಅದಕ್ಕೆ ನನಗೆ ಮೊದಲನೇ ಇನ್ಸ್ಪಿರೇಷನ್ ನನ್ನ ದೋಸ್ತ. ಫಿನಾಲೆ ಟಿಕೆಟು ತಗೊಂಡಾಗ ಸುದೀಪ್ ಸರ್ ಕೇಳ್ತಾರೆ, ನಿಮ್ಮ ದೋಸ್ತ ಹೋದ ನಿಮ್ಗೆ ಖುಷಿನಾ? ಖುಷಿ ಸರ್ ಅಂತ. ಖುಷಿ ಆಗುತ್ತೆ ಧನರಾಜ್, ಆಗಲಿ ಅಂತ ಅಂದರು. ಆ ಒಂದು ಮಾತು ಏನಿದೆ ಅದು ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು. ಅಂದರೆ ಅವ್ರಿಗಾಗುತ್ತೆ, ನಮಗೆ ಯಾಕಾಗಲ್ಲ, ನಾವು ಮಾಡಬೇಕು ಅಂತ ಟಾಸ್ಕ್ ಮಾಡಿದ್ದು. ಬಟ್ ಆಗಿರೋ ಒಂದು ಸಣ್ಣ ಮಿಸ್ಟೇಕ್ ಏನಿದೆ ಅದು ನನಗೆ ಗೊತ್ತಿಲ್ಲದೆ ಆಗೋಯಿತು. ಅದನ್ನು ನಾನು ಒಪ್ಕೊಂಡು ನಂತರ ವೀಕೆಂಡಲ್ಲಿ ರಿಸಲ್ಟ್ ಬಂದಿರೋದು ನೋಡಿ ನಿಜವಾಗ್ಲೂ ನಾನು ಆ ಟೈಮಿಗೆ ನಾನೇ ಏನು ಅಂದ್ಕೊಂಡಿದ್ದೆ ಅಂದರೆ ಹೊರಗಡೆ ತುಂಬ ನೆಗೆಟಿವ್ ಆಗಿದ್ದೀನಿ. ಆ ಕಾರಣಕ್ಕಾಗಿ ಜನರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ಇಷ್ಟು ವಾರದಲ್ಲಿ ನಾನು ನಡ್ಕೊಂಡು ಬಂದಿರೋ ರೀತಿಗೆ ನಾನಿಲ್ಲಿ ಹೊರಗಡೆ ನನ್ನ ಸಪೋರ್ಟ್ ಮಾಡೋರಾಗಲಿ, ನನ್ನ ಫ್ಯಾಮಿಲಿ ಆಗಲಿ, ಎಲ್ರಿಗೂ ನಾನು ತಲೆ ತಗ್ಸೋ ಥರ ಮಾಡಿದ್ದೀನಿ. ಅವರ ತಲೆ ಎತ್ತಿ ನಿಲ್ಲಿಸೋ ಹಾಗೆ ನಾನು ಜೀವನದಲ್ಲಿ ಬದುಕಬೇಕು ಅಂತಲೇ ಚಾಲೆಂಜ್ ಮಾಡಿಕೊಂಡು ಆ ಹೊರಗಡೆ ಆ